ಮಾಡ್ಕೊಂಡಿದ್ದಲ್ಲ, ಅಣ್ಣ ಮಾತಾಡ್ಬಿಟ್ರು. ಏನು ಮಾತಾಡ್ತಿದ್ದೆ ಅರ್ಥ ಮಾಡ್ತಿದ್ದೀವಿ ಆದರೂ ಮಾತಾಡೋ ಅನಿವಾರ್ಯತೆ. ಮೊದಲಿಗೆ ವೇದಿಕೆ ಮೇಲೆ ಇವತ್ತು ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ ನನ್ನ ಗೆಳೆಯ ಆಪ್ತ ಗೆಳೆಯ ಹೊರಟ ಪ್ರಶಾಂತ್, ನಿನಗೆ ತುಂಬ ಅಭಿನಂದನೆಗಳು. ಎಲ್ಲರೂ ಹೊರಟಾಟು ಅಂತ ಬಂದವರೆಲ್ಲ ಕೇಳ್ತಿದ್ದಾರೆ, ಖಂಡಿತ ಆದಷ್ಟು ಬೇಗ ಮಾಡೋಣ. ಮೊದಲನೇದಾಗಿ ನನ್ನ ಯಾಕಂದರೆ ಪ್ಯಾನ್ ಇಂಡಿಯಾ ಅನ್ನೊಂದು ಸುಮ್ಮನೆ ಪ್ಯಾನ್ ಇಂಡಿಯಾ ಏನಾಗಿದೆ ಅಂದರೆ ಇವಾಗೆಲ್ಲ ಅದೊಂದು ಯಾರೇ ಕೆಲವರು ಏನು ಮಾಡ್ತದ್ಯಾ ಪ್ಯಾನ್ ಇಂಡಿಯಾ ಅದಲ್ಲ. ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಅನ್ನೋದು ಅಣ್ಣವ್ರ ಕಾಲದೂ ಇದೆ. ಈಗ ಅದೇನೋ ಲೇಟೆಸ್ಟ್ ಆಗಿ ಎಲ್ಲ ಕಡೆ ಪ್ಯಾನ್ ಇಂಡಿಯಾ. ಸೊ ಪ್ಯಾನ್ ಇಂಡಿಯಾ ಅನ್ನೋದು ಅದಾಗತ್ತಲ್ಲ, ತಗೊಳ್ಳೋದು ಆ್ಯಕ್ಚುಲಿ ಅದು. ನಾನು ನಿಜವಾಗ್ಲೂ ಇದು ಪ್ಯಾನ್ ಇಂಡಿಯಾ ಅಂತ ನಿಜವಾಗ್ಲೂ ನಾನು ಮಾಡಿಲ್ಲ. ಒಂದು ಹಳ್ಳಿ, ಒಂದು ಫಾರೆಸ್ಟ್ ತಗೊಂಡಿನ ಒಂದು ಈ ನೇಟಿವಿಟಿ ಕತೆ ಹೇಳೋಣ, ಒಂದು ಫಾರೆಸ್ಟ್ ಬೇಸ್ ಹೇಳೋಣ. ಯಾಕಂದ್ರೆ ನನಗೆ ಇದು ಕತೆ ಮಾಡ್ಬೇಕಾದ್ರೆ ಫಸ್ಟು ನಮ್ಮ ಮೂರ್ತಿ ಹಣ ಬಿಟ್ಟು ಮಾಡಿದಾಗ ಒಂದು ಫಾರೆಸ್ಟ್ ಬೇಸ್ ಮಾಡಿದಾಗ ಅಂದರೆ ನನಗೆ ಒಂದು ತಲೆಯಲ್ಲಿ ಒಂದು ಬ್ಯಾಕ್ ಎಂಡಲ್ಲಿ ಒಂದು ಓಡ್ತಾನೆ ಇತ್ತು. ಸೊ ನಾನು ಆ್ಯಕ್ಚುಲಿ ಒಂದು ಡೂ ಆರ್ ಡೇ ಫ್ಯಾನು. ನಮ್ಮ ಮೆಲ್ ಗಿಬ್ಸನ್ ಅಂತ ಹಾಲಿವುಡ್ ಡೈರೆಕ್ಟರ್ ಎಲ್ಲ ಗೊತ್ತಿರಬೇಕು. ಅವ್ರು ಅಪೋಕ್ಯಾಲಿಪ್ಟೋ, ಹಾಟರ್ಗೆಟ್ಟು ಸುಮಾರು ಮೂವಿಗಳು ನಾನು ತುಂಬ ಇನ್ಸ್ಪೈರ್ ಆಗಿದ್ದು. ಯಾವತ್ತೊಂದಿನ ಫಾರೆಸ್ಟ್ ಬೇಸ್ ಮಾಡಿದಾಗ ಇದ್ರದ್ದೊಂದು ಮಾಡಬೇಕು, ಅಲ್ಲೊಂದು ಬ್ಯಾಕ್ ಎಂಡಲ್ಲಿ ಓಡ್ತಾ ಇತ್ತು ನನಗೆ. ಅದು ನಮ್ಮ ಪಿ ಮೂರ್ತಿ ಅನ್ನೋ ಮುಖಾಂತರ ನೆರವೇರ್ತಾ. ಯಾಕಂದರೆ ಒಬ್ಬ ನಿರ್ದೇಶಕ ಏನೇ ಸ್ಕ್ರಿಪ್ಟಲ್ಲಿ ಗೀಚಿದ್ರು ಕೂಡ ಅದಕ್ಕೆ ಜೀವ ತರೋದು ಒಬ್ಬ ನಿರ್ಮಾಪಕ ಅಂದರೆ ಖಂಡಿತ ನಮ್ಮ ಆಸೆ ಕನಸಾಗಿ ಹುಡುಗುತ್ತೆ. ಆಮೇಲೆ ಯಾರು ಕೇಳಿದ್ರು ಮೂರ್ತಿ ಅಣ್ಣ ವಿಲನ್ ಯಾಕೆ ಆಯ್ಕೆ ಮಾಡ್ಕೊಡು ಅಂತ. ಖಂಡಿತ ಪ್ರೊಡ್ಯೂಸರ್ ಏನೋ ದುಡ್ಡು ಹಾಕ್ಬಿಡ್ತಾರೆ, ವಿಲನ್ ಮಾಡೋಣ ಅಂತ ಖಂಡಿತ ಅದರ ಮಾಡ್ಕೊಳ್ತೇವೆ ನಾನು. ಯಾಕಂದರೆ ನಾವೇನೇ ಒಂದು ಇಲ್ಲಿ ಬೂಟಾಟಕ್ಕೆ ಆ್ಯಕ್ಟ್ ಮಾಡಿದ್ರು ಅಲ್ಲಿ ನಿಜ ಬಯಲು ಆಡಿಯನ್ಸ್ ಒಳಗೆ ಗೊತ್ತಾಗುತ್ತೆ. ಡೈರೆಕ್ಟ್ ದುಡ್ಡು ಹಾಕೊಂಡು ಅದಕ್ಕೆ ಪ್ರೊಡ್ಯೂಸರ್ ಇರೋ ವಿಲನ್ ಅದಲ್ಲ. ಆ್ಯಕ್ಚುಲಿ ಸ್ಕ್ರಿಪ್ಟು ಮಾಡಿದಾಗ ನನಗೆ ಯಾರು ಆ್ಯಕ್ಚುಲಿ ಇಮ್ಯಾಜ್ ಇರಲಿಲ್ಲ. ನನಗೊಂದು ಆ ಕುರುಚಲು ಗಡ್ಡ, ಆ ಪೆಪ್ಪರ್ ಲುಕ್ಕು, ಕಟೋರ ಅಂದಾಗ ಮಾತು ಕಮ್ಮಿ, ಆ ಲುಕ್ಕಲ್ಲಿ ಭಯ ಪಡಿಸ್ಬೇಕಾಯ್ತು. ಈಗ ಸೊ ನಾನು ಸ್ಕ್ರಿಪ್ಟ್ ಬರೆದಾಗಲ್ಲ ಅದೇ ಒಂದು ಸಿಂಹ ಹುಲಿ ಆ ಒಂದು ಬಂದು ಯಾವ ಥರ ಅಟ್ಯಾಕ್ ಮಾಡಿದಾಗ ಒಂದು ಸ್ಲೋ ಆಗಿ ಅದ್ರದ್ದೊಂದು ಗತ್ತು ಗಾಂಭೀರ್ಯ ಇರುತ್ತೆ. ಅದೊಂದು ಇಮ್ಯಾಜ್ ಮಾಡ್ಕೊಂಡು ಆಕ್ಚುಲಿ ಆ ವಿಲನ್ ನಾನು ಡಿಸೈನ್ ಮಾಡಿದ್ದು. ಮಾತು ಕಮ್ಮಿ, ಆ ಬಾಡಿ ಲ್ಯಾಂಗ್ವೇಜ್ ಆ ಕಣ್ಣಲ್ಲಿ ಎದುರಿಸ್ಬೇಕು ಅಂತ ನಾನು ಆಕ್ಚುಲಿ ಮಾಡಿದಾಗ ಯಾರು ಅಂತ ನಂಗೆ ಇನ್ನೂ ಬ್ಯಾಕ್ ಎಂಡಲ್ಲಿ ಓಡ್ತಾ ಇದ್ದೆ ಯಾರು ಮಾಡೋಣ ಅಂತ. ಮೂರ್ತಿ ಅವನ ಜೊತೆ ಸುಮಾರು ಅವರು ಸಂಘಟನೆ ಇದರಲ್ಲಿ ಪಾಲ್ಗೊಳ್ತದೆ. ನಾನು ಇನ್ನೂ ಅಲ್ಲಿವರೆಗೂ ಇಮೇಜ್ ಬಂದಿರಲಿಲ್ಲ. ಅವ್ರು ಮಾತಾಡೋಷ್ಟು ಏನಂದ್ರೆ ಗೊತ್ತಾಗಲ್ಲ, ಮಾತಾಡೋದು ಫುಲ್ಲು ರಫ್ ಅಂಡ್ ಟಫು ಒಂಥರ. ನನಗೆ ಎಲ್ಲೇ ಕೊಡ್ಬೇಕು ಅಣ್ಣನೇ ಇದ್ರಲ್ಲ. ಆಕ್ಚುಲಿ ಅವ್ರದ್ದು ಶೇವ್ ಇತ್ತು, ಶೇವಲ್ಲಿ ಇದ್ರು. ಸೊ ನಾನು ಅಣ್ಣ ಒಂದು ಫಿಕ್ಸ್ ಆಗ್ಬಿಡಿ, ಒಂದ್ಸಲಿ ಗಡ್ಡ ಬಿಟ್ಟು ನೋಡಿ, ಇಲ್ಲಾಂದ್ರೆ ಬೇರೆ ಹೋಗೋಣ ಅಂತ ಆಕ್ಚುಲಿ ಫಿಕ್ಸ್ ಆಗಿದೆ. ನನ್ನ ದೃಷ್ಟಿಗೆ ಅವ್ರದ್ದು ಹೋಗ್ತಾ ಫುಲ್ ಪೇಪರ್ ಎಲ್ಲ ಬಂತು. ಆಮೇಲೆ ನನಗೆ ಅವ್ರು ಇಷ್ಟ ಆಗಿದ್ದು ಒಬ್ಬ ಆರ್ಟಿಸ್ಟ್ಗೆ ಕಣ್ಣು ತುಂಬಾ ಮಾತಾಡಬೇಕು. ಆ ಕಣ್ಣು ಮಾತಾಡಿ ಮಿಕ್ಕಿದ್ ನಾವು ಡೈರೆಕ್ಟರ್ಗಳು ನೋಡ್ಕೊಂತೀವಿ. ಇವತ್ತು ಸುಮಾರು ಜನ ವಿಲನ್ಗಳಿಗೆ ನಮ್ಮ ರವಿಶಂಕರ್ ಆಗಿರ್ಬೋದು, ತುಂಬಾ ಜನ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಕಣ್ಣು ತುಂಬಾ ಮಾತಾಡುತ್ತೆ. ಒಬ್ಬ ಆರ್ಟಿಸ್ಟ್ಗೆ ಕಣ್ಣು ತುಂಬಾ ಮಾತಾಡಬೇಕು. ಅದು ನಾನು ನಮ್ಮ ಮೂರ್ತಿ ಹಣ ಇದ್ರಲ್ಲಿ ನೋಡಿದೆ. ಹಾಗಾಗಿ ಆ ವಿಲನ್ ತಗೊಳ್ಳೋದು ನನಗೆ ತುಂಬಾ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಈಸಿ ಆಯ್ತು. ಇನ್ನೊಂದು ನಾನು ಹೇಳ್ತೀನಿ, ಪ್ಯಾನ್ ಇಂಡಿಯಾ ಅನ್ನೋದು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ನನಗೆ ಸುತಾರಂ ಇಷ್ಟ ಇಲ್ಲ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಅದು ಜನ ತಗೊಂತಾರೆ, ಜನ ಹೇಳ್ಬೇಕದು ಈ ಸಿನಿಮಾ ಪ್ಯಾನ್ ಇಂಡಿಯಾ ಯೋಗ್ಯತೆ ಇದೆ ಇಲ್ವಾ ಅಂತ. ಯಾಕಂದ್ರೆ ಹೊಸಬೆಟ್ಗಳು ನಾವೇನು ಪ್ಯಾನ್ ಇಂಡಿಯಾ ಮಾಡೋಕ್ಕಾಗುತ್ತೆ, ಅದಲ್ಲ. ಒಂದು ಒಳ್ಳೆ ನೀಟ್ ಸಿನಿಮಾ ಮಾಡೋಣ ಅಂತಾನೆ ಮಾಡಿದ್ದು. ಅದು ಏನಂತ ಅದು ಹೋಗ್ತಾ ಎಲ್ಲ ನಾವು ತಗೊಳುತ್ತದು. ನಾವು ಟೀಸರ್ ಎಲ್ಲ ಬಿಟ್ಟ ಮೇಲೆ ನಮ್ಮ ಬಾಲೇಶ್ವರಿಗೆ ವಿಷಯ ಗೊತ್ತಾಗಿದೆ. ಯಾಕಂದ್ರೆ ಸಿನಿಮಾ ಅಂದಾಗೆಲ್ಲ ವ್ಯವಹಾರ ಅಂದಾಗ ಕಾಂಟ್ಯಾಕ್ಟ್ ಒಂದ್ ಕಡೆಯಿಂದ ಬೆಳೀತಾ ಹೋಗ್ತಾ ಇರುತ್ತೆ. ಸೊ ಅವ್ರು ಬಂದಾಗ ಆ ಸಿನಿಮಾ ನೋಡಿದಾಗ, ಯಾಕಂದ್ರೆ ಈ ಸಬ್ಜೆಕ್ಟ್ ಬಂದು ಒಂದು ಕನ್ನಡ ಸೀಮಿತ ಅಲ್ಲ, ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು. ಒಂದು ಫಾರೆಸ್ಟ್ ಬೇಸ್ ಅಂದಾಗ ಯೂಶಲಿ ನಾವು ಎಮೋಷನ್ಸ್ ಎಲ್ಲ ಲ್ಯಾಂಗ್ವೇಜ್ ಎಲ್ಲಿ. ಸೊ ಹಾಗಾಗಿ ಅವ್ರು ನೋಡಿದಾಗ ಇಲ್ಲ ಸರ್ ಇದು ಪ್ಯಾನ್ ಇಂಡಿಯಾ ಮಾಡೋಣ ನಮ್ಗೆ ಭಯ. ಪ್ಯಾನ್ ಇಂಡಿಯಾ ಮಾಡ್ಬಿಟ್ಟು ಸುಮ್ಮನೆ ಆಮೇಲೆ ಆ ಕಡೆ ಅದು ಇಲ್ಲ ಈ ಕಡೆ ಅದು ಆಗ್ಬಿಡುತ್ತೆ ಅನ್ನೋ ಭಯ ಕಾಡ್ತಾ ಇತ್ತು. ಆದ್ರೂ ಕೂಡ ಅವ್ರು ಧೈರ್ಯ ಮಾಡಿ ಇಲ್ಲ ಸರ್ ಇದು ಎಲ್ಲ ನೆಟ್ಟಿಟ್ಟು ಸೂಟ್ ಆಗುತ್ತೆ ಅಂತ ಅವ್ರು ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆ. ಆಕ್ಚುಲಿ ಅದ್ಭುತವಾಗಿ ಪ್ರಚಾರ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸರ್. ನಿಜ ನಿಮಗೆ ನಾನು ಇಲ್ಲಿಂದ ನಮ್ಮ ಟೀಮ್ ಅವ್ರಿಗೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಯತಿ ಸರ್ ಬಗ್ಗೆ ಹೇಳ್ಬೇಕು. ಒಂದ್ ರೀತಿಯಲ್ಲಿ ಮೂರ್ತಿ ಹಣ ಅನ್ನದಾದ್ರೆ ಒಂಥರ ತೀರ್ಥದಾತ್ರ ಅಂತ ಹೇಳ್ಬೋದು. ಶೂಟಿಂಗ್ ಎಲ್ಲ ಮುಗಿಸಿ ಹೇಳಿದ್ರು ನೈಟ್ ಎಂಡ್ ಹಾಕೊಂಡು ಹೊಡಿತಾ ಇದ್ರು ಅಂತ. ಬಂದಾಗ ಎಲ್ಲ ಮಲಗೋರು. ನಾವು ಆ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಹೊಟ್ಟೆ ಇರಲಿಲ್ಲ, ಇದು ಇರ್ಲಿಲ್ಲ. ಕುತ್ಕೊಂಡಿದ್ದೇವೆ, ಸ್ವಾಗತ ಮಾಡಿದ್ರೆ ವೆಲ್ಕಮ್ ಇರ್ತಾರೆ. ಒಬ್ಬ ಅವರು ಇದೇ ಕೆಲಸ ಅವರು ಕಾಯ್ತಾ ಇದ್ರು. ಅದಕ್ಕೆ ನಾನು ತೀರ್ಥದಾತ್ರ ಅವ್ರಿಗೆ ಏಯ್ ಬಾಬಾ ನೀವು ಕೆಲಸ ಮಾಡ್ತಾ ಇದೆ ಫಸ್ಟ್ ಒಂದು ಅದಕ್ಕೆ ಅವರು ಆಮಶಿ ಹೇಳ್ತಾರೆ ಅಂತ ಹೇಳಿದ್ದು. ನಿಜವಾಗ್ಲೂ ಐತಿ ನಿಮ್ಮ ಒಂದು ಗೆಳೆಯ ನನಗೆ ಒಂದು ಗೆಳೆತ ನಿಜವಾಗ್ಲೂ ನಂಗೆ ಖುಷಿ ಆಗಿದೆ. ಆ ಒಂದು ಡೆಡಿಕೇಶನ್. ಆಮೇಲೆ ಎತ್ತಿನ ಒಬ್ಬ ಡೈರೆಕ್ಟರ್ ಇರೋದ್ರಿಂದ ನನಗೆ ಸ್ಕ್ರಿಪ್ಟ್ ಅಲ್ಲಿ ಬಹಳ ಸ್ಪಾಟ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಲಿ, ಡೈಲಾಗ್ ಈ ತರ ಅಂತ ನಿಜವಾಗ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಎತ್ತಿ ಕೂಡ ಒಂದು ಒಳ್ಳೆ ನನಗೆ ಒಂದು ಫೀಡ್ಬ್ಯಾಕ್ ಕೊಟ್ಟರು ಆ ಟೈಮಲ್ಲಿ. ಥ್ಯಾಂಕ್ಸ್ ಎತ್ತಿ ಆ ಒಂದು ವಿಷಯದಲ್ಲಿ. ಆಮೇಲೆ ನಮ್ಮ
ಗಣೇಶನ ಬಗ್ಗೆ ಹೇಳ್ಬೇಕು, ನರ್ವಸ್ ಆಗ್ತಿದ್ದೆ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಯಾಕಂದ್ರೆ ನಮ್ಮ ಕ್ಯಾಮ್ರಾ ಹಿಂದೆ ಮಾತಾಡೋ ಅಭ್ಯಾಸ, ಕ್ಯಾಮ್ರಾ ಮುಂದೆ ಹಿಂಗ್ ಮಾತಾಡಿ ಮತ್ತೆ ಏನೇನೋ ಮಾತಾಡ್ತೀವಿ, ಬಟ್ ನಮ್ಮ ಎಡಿಟರ್ ತರ ಅಲ್ಲೆಲ್ಲ ಕಟ್ ಆಗ್ತಾ ಹೋಗ್ತಾರೆ. ದಯವಿಟ್ಟು ಬೇಡ 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 ಬೇಡ, ಆಮೇಲೆ ಅವ್ರು ಹಂಗೆ ಹಾಕ್ಬಿಡ್ತಾರೆ ಈ ಕಡೆ. ಆಮೇಲೆ ನಮ್ಮ ಗಣೇಶಣ್ಣ, ನಿಜವಾದ ಗಣೇಶಣ್ಣ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಗೊತ್ತಾಗಲ್ಲ. ಯಾಕಂದ್ರೆ ಆ ಒಂದು ಚಳಿಲಿ, ಕೊರಿಯ ಚಳಿಲಿ ಆ ಗೋರಿ ಕ್ಯಾರೆಕ್ಟರ್ ಬರೀ ಒಂದು ಪೀಸ್ ಮಾತ್ರ ಹಾಕೊಂಡು, ನಿಜವಾಗ್ಲು ನಾನು ಆಕ್ಚುಲಿ ಆ ಟೈಮ್ ಜ್ವರ ಬಂದಿದೆ ಅಂತ ಕಾಣುತ್ತೆ, ನೀವು ಹೇಳ್ತಾ ಇರಲಿಲ್ಲ. ಆ ಕಡೆ ಹೋಗಿ ಉಫು ಉಫು ಒಂದು ಉಸಿರು ಬಿಡ್ತಾ ಇದ್ರೆ, ನಾವು ಕೆಲಸ ಬಿಟ್ಟು ನಮಗೆ ಆಕ್ಚುಲಿ ನಮ್ಮ ಡೈರೆಕ್ಟರ್ ಹೆಂಗೆ ಅಂದ್ರೆ ಆರ್ಟಿಸ್ಟ್ ಬೊಮ್ಮೆ ತರ ನೋಡ್ತಾ ಇದ್ರಿ, ಎಮೋಷನ್ ಸಿಗಲ್ಲ ನಮಗೆ. 6 ಗಂಟೆ ಆದ್ಮೇಲೆ ಗೊತ್ತಾಗುತ್ತೆ ಹೌದು ಏನಾಯ್ತು ಅಂತ. ಯಾಕಂದ್ರೆ ಒಂದ್ ಸ್ವಲ್ಪ ಸ್ವಾರ್ಥಿ ಹೋಗ್ಬಿಡ್ತೀವಿ, ನಮ್ಗೆ ಕೆಲಸ ಆಗಬೇಕು, ಮೀಟರ್ ಓಡ್ತಾ ಇರುತ್ತೆ, ನಾವು ಅನ್ಕೊಟ್ಟು ಬರ್ಬೇಕು. ಆಮೇಲೆ ನಮ್ಮ ಸೌಜನ್ಯ ಆಗಿರ್ಬೋದು, ಎಲ್ಲರೂ ಬೇರೆ ಸುಡ್ಸಿದ್ರೆ ಅಮ್ಮ ಪಾಪ ಬ್ಲಡ್ಡೇ ಸುಡ್ಸ್ಬಿಟ್ಟವ್ರೆ. ಯಾಕಂದ್ರೆ ಒಂದ್ 2-3 ಶಾರ್ಟ್ ಅಲ್ಲಿ ಆ ಟಿ ಶರ್ಟ್ ನೋಡಿರ್ಬೋದು, ಆ ಎಲೆಗಳು ತುಂಬಾ ಗಟ್ಟಿ ಇರುತ್ತೆ, ಸ್ಮೂತ್ ಇರಲ್ಲ. ಆ ಸೆಂಟರ್ ಓಡೋದು ಇಟ್ಸ್ ನಾಟ್ ಎ ಸಿಂಪಲ್ ಆರ್ಟಿಸ್ಟ್ ಬಿಡು. ಅದ್ ಹೇಳೋದು ನಮ್ಗೆ ಅಲ್ಲಿ ಆ ಪರ್ಫಾರ್ಮ್ ತೆಗಿಸ್ಬೇಕಷ್ಟೇ. ನಾವು ಸುಮ್ಮನೆ ಅಲ್ಲಿ ಎಮೋಷನ್ಸ್ ಆಗ್ಬಿಟ್ರೆ ಅವ್ರು ಸಾಗಿ ಆಗುತ್ತೆ, ನಾನು ಔಟ್ಪುಟ್ ತಗೊಳಕ್ಕಾಗಲ್ಲ. ಆಮೇಲೆ ಡೌನ್ ಮಾಡಿದ್ವಿ 6 ಗಂಟೆ ಸಾರಿ ಅಂತ, ಅದು ಬೇರೆ ವಿಷಯ. ಅಷ್ಟೇ ನಮ್ಗೆ. ಸೊ ಚರಿಷ್ಮಾ ನಿಜವಾಗ್ಲೂ ಒಳ್ಳೆ ಫ್ಯೂಚರ್ ಇದೆ. ನಾನು ನಿಜವಾಗ್ಲೂ ಅವ್ರನ್ನ ಇವತ್ತು ರೆಸ್ಪೆಕ್ಟ್ ಆಕ್ಟ್ ಮಾಡ್ತಿದ್ರೆ, ಅವ್ರ ರಂಗಭೂಮಿ ಕಲಾವಿದೆ. ಫಸ್ಟ್ ಅವ್ರು ಆಡಿಷನ್ ಮಾಡಿದಾಗ ಒಂದು ಮಹಿಷಾಸನ ಮಾಡ್ತೀನಿ ಒಂದು ಪರ್ಫಾರ್ಮ್ ಮಾಡಿದ್ರು, ಹಾಗಾಗಿ ನಾನು ಡೌಟೇ ಇಲ್ಲ ಅವ್ರನ್ನ ಸೆಲೆಕ್ಷನ್ ಮಾಡ್ಕೊಂಡೆ. ಇನ್ನು ನಮ್ಮ ಸುನಾಮಿ ಕಿಟ್ಟಿ, ಆಕ್ಚುಲಿ ಫೈಟ್ ಮಾಸ್ಟರ್ಗಳು ಮನುಷ್ಯನ ರಾಕ್ಷಸ ಅಂತ ಸುಮಾರು ಸಿಂಗ್ ಬೈತಾರೆ. ಯಾಕಂದ್ರೆ ಸುಮಾರು ಘಟನೆಗಳು ನಮ್ ಕಣ್ಮುಂದೆ ಆಗಿದೆ, ಫೈಟ್ ಅಂತ ಹೋಗಿ ಬೇರೆ ರೀತಿಯಲ್ಲಿ ಏನಾಗಿದೆ ಅಂತ. ನಾನು ಸುಮಾರು ಸರಿ ಹೇಳ್ತಿದ್ದೆ, ಆತರ ಪಡಕ್ ಹೋಗಬೇಡ, ಫಸ್ಟ್ ಬೆಡ್ ಹಾಕೋ, ಪ್ರಿಕಾಷನ್ಸ್ ತಗೋ ಅಂತ. ಫೈಟ್ ಮಾಸ್ಟರ್ ಹೇಳ್ತಿದ್ರು, ಸರ್ ನಾನು ರೋಗನ ಮಾಡ್ತಾರೆ, ನಾನು ಮಾಸ್ಟರ್ ಕ್ಲಾಸ್ ಫುಲ್ ಏನೋ ಪಡ್ಕೊಳ್ಳೋನು. ಬಟ್ ಆದ್ರೂ ಕೂಡ ಒಂದು ಬಂಡ ಧೈರ್ಯ. ಯಾಕಂದ್ರೆ ಒಂದು ನೀವು ನೋಡಿರ್ಬೋದು ಲಾಸ್ಟ್ ಟೀಸರ್ ಶಾಟ್ ಅಲ್ಲಿ, ಆ ಸಮ್ಮರ್ ಶಾಟ್ ಅಲ್ಲಿ ಹೊಡೆದಾಗ ಇಲ್ಲಿ ಸ್ಪೈನಲ್ ಕಾರ್ಡ್ ಪಟ್ಟನ್ ಸೌಂಡ್ ಬಂತು ನಮ್ಗೆಲ್ಲ. ಆಕ್ಚುಲಿ ನಾವು ಅನ್ಕೊಂಡು ಈ ಕೋರ ಫಿನಿಶ್ ಮುಗೀತು ಅಂತ. ಇವನ್ ಹೆಂಗೆ ಅಂದ್ರೆ ವಿತಿನ್ 5 minutes ಅದೇನೋ ಮೂಸ್ಪ್ರೇ ಹಾಕೊಂಬಂದ, ಸರ್ ಟೇಕ್ಸ್ ರೆಡಿ ಅಂತ. ಅವರು ಮುಖ ಫೈಟ್ ಮಾಡಿ ಮನುಷ್ಯನ ರಾಕ್ಷಸ ಸರ್ ಇವನು ಅಂದ್ರು. ನಿಜವಾಗ್ಲೂ ಅಷ್ಟೇ. ನಾನಂತರ ಹೊರಟ, ಅವನಂತರ ಹೊರಟ, ಇಲ್ಲೊಬ್ಬ ಹೊರಟ ಕೂತಿದ್ದಾನೆ. ಕಿಟಿ ಒಳ್ಳೇದಾಗ್ಲಿ ನಿನಗೆ. ಆಮೇಲೆ ನಾವು ಇನ್ನೊಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಡಾರ್ಲಿಂಗ್ ನಮ್ಮ ಸೆಲೋಮ್ ಸರ್ ಆಗಿರ್ಬೋದು. ಸೆಲೋಮ್ಗೆ ಅಂದ್ರೆ ನಾನು ಸುಮಾರು 4 ಸಿನಿಮಾ ಮಾಡಿದ್ದೀನಿ. ನನ್ಗವ್ರು ತುಂಬಾ ಕೋಆರ್ಡಿನೇಷನ್ ಇದೆ. ನಾನು ಪ್ರೀತಿಯಿಂದ ಡಾರ್ಲಿಂಗ್ ಅಂತ ಹೋಗ್ತೀನಿ. ಯೂಶಲಿ ಎಲ್ಲ ಯೂನಿಟ್ ಅವರೆಲ್ಲ ಮಾತಾಡ್ತಾ ಇರ್ತಾರೆ, ನೀವೇ ಡಿಸ್ಕಷನ್ ಮಾಡಲ್ಲ, ಸುಮ್ಮನೆ ಶಾರ್ಟ್ ತಗೊಂಡು ಹೋಗ್ತಾ ಇರ್ತಾರೆ ಅಂತ. ಅದ್ರಿಂದ ನೈಟು ನಮ್ಮ ಐತಿ ಸರ್ ಹೇಳ್ದಂಗೆ ಸುಮಾರು ಪ್ಲಾನ್ಗಳಾಗಿ ಶೂಟಿಂಗ್ ಕೊಟ್ಟು ಬರ್ತೀವಿ, ಹಾಗಾಗಿ ಗೊತ್ತಾಗಲ್ಲ ಅಷ್ಟೇ. ಆಮೇಲೆ ಒಪ್ಪಿಕೊಂಡಳು ಸಾಂಗ್ ನಮ್ಮ BR ಹೇಮಂತ್ ಕುಮಾರ್ ಮಾಡಿದ್ದಾರೆ. ನಮ್ಮ ರೇವಣ್ಣ ನಾಯಕ್ ಹೇಳಿದ್ರೆ ಸಾಹಿತಿ ಬಡವ ಅಂತ, ನಾನೊಬ್ಬ ಸಾಹಿತಿ ಹೇಳ್ತೀವಿ. ಸಾಹಿತಿ ಯಾವತ್ತು ಬಡವರಲ್ಲ, ಶ್ರೀಮಂತರಾಗಿರ್ತೀವಿ. ಯಾಕಂದ್ರೆ ಒಬ್ಬ ಕೇಳಿದವನಿಗೆ ಆ ಮನಸ್ತೃಪ್ತಿ ಕೊಟ್ಟಕ್ಕೆ ಕೊಡ್ತಾ ಇದೀವಿ ಅಂದ್ರೆ ನಾನು ನಿಜವಾಗ್ಲೂ ಶ್ರೀಮಂತರು ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಹಂಗೆ ಹೇಳಕ್ ಹೋಗ್ಬೇಡಿ. ಖಂಡಿತ ನಿಮ್ಗೆ ಈ ಸಾಂಗ್ ಇನ್ನೊಂದು ಒಳ್ಳೆ ಬ್ರೇಕ್ ಕೊಡ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆಮೇಲೆ ಎಲ್ಲರಿಗಿಂತ ಮುಖ್ಯವಾಗಿ ಸಿನಿಮಾದ ಒಂದು ಮೂಳೆ ಬೆನ್ನೆಲುಬು ಅಂತ ಹೇಳ್ತೀವಿ, ನಮ್ಮ MK ಮಠಾಣ ಬಂದು ನಿಜವಾಗ್ಲೂ ನಾನು ಸುಮಾರು ಒಂದು 4 ಸಿನಿಮಾ ದೊಡ್ಡ ಆರ್ಟಿಸ್ಟ್ ಕೆಲಸ ಮಾಡಿದ್ದೀನಿ. ನಮ್ಮ ರಂಗಣ್ಣ ಸರ್ ಆಗಿರ್ಬೋದು, ಕಿಶೋರ್ ಸರ್ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಈಗ ದೊಡ್ಡ ನಟರು ನಾನು ಕೆಲಸ ಮಾಡಿದ್ದೀನಿ. ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಟೈಮ್ ಅವ್ರು ಕಾಲು ಮುಗ್ದೆ ನಾನು. ಯಾಕಂದ್ರೆ ಆ ಥರ ಒಂದು ಅದ್ಭುತವಾದ ನಟ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಣ್ಣ ನಿಮಗೂ ಈ ಸಿನಿಮಾ ಒಂದು ಒಳ್ಳೆ ಬ್ರೇಕ್ ತಂದ್ಕೊಳ್ಳಿ. ಹಾಗೆ ನಮ್ಮ ನೀರಸ ಮಶೋತ್ ಆಗಿರ್ಬೋದು, ಮುನಿ ಆಗಿರ್ಬೋದು, ಸೊ ಎಲ್ಲ ಮಾಡಿದ್ದಾರೆ ಒಟ್ಟಾರೆ. ಸೊ ನಾವೇನೇ ಸಿನಿಮಾ ಮಾಡಿದ್ರು ಇಲ್ಲಿ ಹೇಳ್ಕೊಳ್ಳೋದು ಅಷ್ಟು ಸಮಂಜಸ ಅಲ್ಲ. ಯಾಕಂದ್ರೆ ಸಿನಿಮಾ ಜನ ನೋಡ್ಬೇಕು, ಜನ ನೋಡಿ ಸ್ವೀಕರಿಸ್ಬೇಕು. ಬಟ್ ಒಂದಂತ ಹೇಳ್ತೀನಿ, ಕೋರ ನಿಮ್ಮ 2 ಗಂಟೆಗಳ ಕಾಲ ಕೋರ ನಿದ್ದೆ ಮಾಡಿಸಲ್ಲ, ಕೋರ ನಿದ್ದೆ ಕೆಡಿಸುತ್ತೆ ಅಂತ ಪ್ರಾಮಿಸ್ ಮಾಡ್ತಾ 2 ಮಾತು ಮುಗಿಸಿ. ಥ್ಯಾಂಕ್ ಯು.